ಸ್ನೇಹಿತರೆ, ಎಲ್ಲರೂ ಕೂಡ ಇಂದಿನ ತರಗತಿಗೆ ಸ್ವಾಗತ. 18ನೇ ತಾರೀಕಿನಿಂದ ಅಪ್ಲಿಕೇಶನ್ನ ತಗೊಳ್ಳೋದಕ್ಕೆ GPSTR, PSTR, HSTR ಎಲ್ಲದಕ್ಕೂ ಕೂಡ ಅಪ್ಲಿಕೇಶನ್ನ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತೀವಿ ಅಂತೇಳಿ ಇಲಾಖೆ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾವು ರೋಸ್ಟರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಯಾವ್ದಾದ್ರು ಒಂದು ಜಿಲ್ಲೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನನಗೆ ಎಷ್ಟು ಹುದ್ದೆಗಳು ಸಿಗ್ತವೆ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಗಿರ್ತದೆ. ಒಂದಷ್ಟು ಮಂದಿಗೆ ತಿಳ್ಕೊಂಡಿರ್ತೀರಿ, ಒಂದಷ್ಟು ಮಂದಿಗೆ ಅದು ಗೊತ್ತಿರೋದಿಲ್ಲ ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ನಮ್ಮ ಕ್ಯಾಟಗರಿಗೆ ಸಿಗುವಂಥ ಹುದ್ದೆಗಳಷ್ಟೇನಾ ಏನು ಎತ್ತ ನಮಗೆ ಟೋಟಲ್ ಆಗಿ ಯಾವುದಾದ್ರೂ ಒಂದು ಜಿಲ್ಲೆಗೆ ಅಪ್ಲಿಕೇಶನ್ ಆಗ್ತಂಥ ಸಂದರ್ಭದಲ್ಲಿ ಎಷ್ಟು ಹುದ್ದೆಗಳು ಸಿಗುತ್ತೆ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಗಿರ್ತದೆ. ಎಲ್ಲ ಜಿಲ್ಲೆದು ಕೂಡ ನೀವು ಅನಾಲಿಸಿಸನ್ನು ಮಾಡ್ತೀರಿ. ಯಾಕೆ ಅಂತಂದರೆ ಈ ರೀತಿ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥದ್ದು ತುಂಬ ವರ್ಷಗಳಾದ ನಂತರ ಒಂದೊಂದೇ ಅವಕಾಶಗಳು ಸಿಗುವಂಥದ್ದು ಅಲ್ವಾ ಸ್ನೇಹಿತರೆ. ಈಗ 2022ರಲ್ಲಿ ಆಗಿತ್ತು, ಆವಾಗ ಇಷ್ಟು ಪ್ರಮಾಣದ ಅವಕಾಶಗಳು ಸಿಕ್ಕಿರಲಿಲ್ಲ ಎಲ್ರಿಗೂ ಕೂಡ. ಈಗ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ದಾವೆ. ನಮ್ಮ ಇಡೀ ಓದಿನ ಅವಧಿಯ ಮತ್ತು ಜೀವಿತಾವಧಿಯ ಒಂದು ಅವಕಾಶವನ್ನು ಸಾಕಾರ ಮಾಡ್ಕೊಳ್ತಕ್ಕಂಥ ಸಮಯ ಆಗಿದೆ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕೋ ಮುನ್ನ ನಾವು ಈ ರೋಸ್ಟರ್ ಬಗ್ಗೆ ತಿಳ್ಕೊಂಡು ನನಗೆ ಎಷ್ಟು ಹುದ್ದೆಗಳು ಸಿಗ್ತವೆ, ನಮ್ಮ ಕ್ಯಾಟಗರಿಗೆ ನಾವು ಎಲ್ಲಿ ಅಪ್ಲಿಕೇಶನ್ ಹಾಕೊಂಡ್ರೆ ಸೂಕ್ತ ಅಂತಕ್ಕಂಥ ಒಂದು ವಿಚಾರವನ್ನು ನೀವು ಗಮನದಲ್ಲಿ ನೀವೇ ಅನಾಲಿಸಿಸ್ ಮಾಡಿ ಮತ್ತೆ ಕೇಳಬೇಡಿ ಎಲ್ಲ ಅಪ್ಲಿಕೇಶನ್ ಹಾಕೋದು ಅಂತ. ನಾವು ಅದನ್ನು ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ನೀವೇ ಇಲ್ಲಿ ರೋಸ್ಟರ್ ಆಧಾರದ ಮೇಲೆ ನೀವೇ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಶಿವಮೊಗ್ಗ ಜಿಲ್ಲೆದು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ಸ್ನೇಹಿತರೆ. ಇದು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಅನ್ವಯ ಆಗೋ ಥರದಲ್ಲೇ ಇರುತ್ತೆ. ನೀವು ಈ ಇದೊಂದನ್ನು ಅರ್ಥ ಮಾಡಿಕೊಂಡು ನೀವೇನು ಮಾಡಿ, ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಂಥ ಜಿಲ್ಲೆಗಳಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಮತ್ತೊಮ್ಮೆ ಸ್ನೇಹಿತರೆ, ಎಲ್ಲ ಹಾಕಲಿ ಅಂತ ಮತ್ತೆ ನೀವು ಪ್ರಶ್ನೆಯನ್ನು ಕೇಳಬೇಡಿ. ನೀವೇ ಕೂತ್ಕೊಂಡು ಅನಾಲಿಸಿಸ್ ಮಾಡಿ ಹೇಗೆ ನನಗೆ ಹುದ್ದೆಗಳು ಸಿಗುತ್ತೆ ಅಂತ. ಈಗ ನಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳಾಗಿರ್ತವೆ ಇವೆಲ್ಲವೂ ಕೂಡ. ಅಂದರೆ ನಾನ್-HK ಹುದ್ದೆಗಳಾಗಿರ್ತವೆ, ಕಲ್ಯಾಣ ಕರ್ನಾಟಕ ಹುದ್ದೆಗಳಾಗಿರೋದಿಲ್ಲ. GPT ಕನ್ನಡ ಭಾಷಾ ಶಿಕ್ಷಕರಿಗೆ 60 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಆಂಗ್ಲ ಭಾಷಾ ಶಿಕ್ಷಕರಿಗೆ 8 ಹುದ್ದೆಗಳಿದ್ದಾವೆ. ನೆಕ್ಸ್ಟ್ ಅದಾದ ನಂತರ ಬಂದರೆ ಗಣಿತ ವಿಜ್ಞಾನ ಶಿಕ್ಷಕರು 70 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ನೋಡಿ, ಅಷ್ಟು ಹುದ್ದೆಗಳು ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಸ್ನೇಹಿತರೆ. ಅಲ್ಲಿ ಕನ್ನಡ ಭಾಷಾ ಶಿಕ್ಷಕರನ್ನ ಬಿಟ್ಟರೆ ಅತಿ ಹೆಚ್ಚು ಹುದ್ದೆಗಳಿರ್ತಕ್ಕಂಥದ್ದೇ ಗಣಿತ ವಿಜ್ಞಾನ ಶಿಕ್ಷಕರಿಗೆ. ಯಾಕೆಂದರೆ HSTRಲ್ಲಿ ಈ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಅವಕಾಶಗಳಿಲ್ಲ, ತುಂಬ ಅಳಲನ್ನು ತೊಳ್ಕೊಂಡಿದ್ರಿ. ಇಲ್ಲಿ ನಿಮಗೆ GPSTRಲ್ಲಿ ತುಂಬ ಅವಕಾಶಗಳಿದೆ, ಅದನ್ನು ಸದುಪಯೋಗವನ್ನು ಮಾಡ್ಕೊಳ್ಳಿ. ಜೀವ ವಿಜ್ಞಾನ ಶಿಕ್ಷಕರು 6 ಹುದ್ದೆಗಳಿದ್ದಾವೆ. ಯಾಕೆಂದರೆ ಸ್ನೇಹಿತರೆ, ಇದನ್ನು ಗಣಿತ ವಿಜ್ಞಾನ ಶಿಕ್ಷಕರ ಕೊಟ್ಟ ಮೇಲೆ ನೆಕ್ಸ್ಟ್ ಹೆಚ್ಚಿಗೆ ಏನಾದರೂ ಸ್ಟ್ರೆಂತ್ ಇದ್ದರೆ ಅಂಥ ಕಡೆ ಈ ಜೀವ ವಿಜ್ಞಾನ ಶಿಕ್ಷಕರು, ಬಯಾಲಜಿ ಶಿಕ್ಷಕರನ್ನ ಕೊಡ್ತಾರೆ. ಇದಾದ ನಂತರ ಸಮಾಜ ವಿಜ್ಞಾನ ಶಿಕ್ಷಕರು 21 ಹುದ್ದೆಗಳಿದ್ದಾವೆ. ಇನ್ನು ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟ ಹಾಗೆ 7 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ಓಕೆನಾ? ನೆಕ್ಸ್ಟ್ ಇದಿಷ್ಟು ಹುದ್ದೆಗಳು, ಇದರಲ್ಲಿ ನನಗೆ ಎಷ್ಟು ಸಿಗುತ್ತೆ ಹುದ್ದೆಗಳು ಎಲ್ಲವನ್ನ ಸವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. 60 ಹುದ್ದೆಗಳಲ್ಲಿ ನನಗೆ ಎಷ್ಟು ಸಿಗ್ತವೆ, ಯಾವುದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ, ಆಂಗ್ಲ ಭಾಷೆನೂ ಆಗಿದೆ. ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ 70 ಹುದ್ದೆಗಳಲ್ಲಿ ನನಗೆ ಎಷ್ಟು ಹುದ್ದೆಗಳು ಸಿಗುತ್ತೆ, ಎಲ್ಲಿ ಶಿವಮೊಗ್ಗದಲ್ಲಿ ಏನಾದರೂ ನಾನು ಅಪ್ಲಿಕೇಶನ್ ಹಾಕ್ಕೊಂಡ್ರೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ನೆಕ್ಸ್ಟ್ ಇದಾದ ನಂತರ ಸಮಾಜ ವಿಜ್ಞಾನ ಶಿಕ್ಷಕರಿಗೆ 21 ಹುದ್ದೆನಲ್ಲಿ ನನಗೆ ಎಷ್ಟು ಹುದ್ದೆಗಳು ಸಿಗುತ್ತೆ, ಈ ರೀತಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಕ್ಕಂಥ ಒಂದು ವಿಚಾರವನ್ನೇ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮತ್ತೊಂದು ಸ್ನೇಹಿತರೆ, ಪರೀಕ್ಷಾ ಅರ್ಜಿ ಪ್ರಾರಂಭ ಆಗ್ತಕ್ಕಂಥದ್ದು 18/8/26 ಅಂತ ಹೇಳಿದರೆ, ಏನಾದ್ರು ಟೆಕ್ನಿಕಲ್ ಇಶ್ಯೂ ಆದರೆ ಮಾತ್ರ ಹಿಂದೆ ಮುಂದೆ ಆಗುತ್ತೆ. ಕೊನೆಯ ದಿನಾಂಕ 7/9/26 ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ. ಪರೀಕ್ಷೆ ಶುಲ್ಕವನ್ನು ಕೂಡ ಪೇ ಮಾಡೋದನ್ನು ಕೊಟ್ಟಿದ್ದಾರೆ. ಎಲ್ಲ ವಿಚಾರವನ್ನು ತಿಳ್ಕೊಂಡಿದ್ದೀರಿ. ಅದರ ಜೊತೆಗೆ ಒಂದಷ್ಟು ಗೊಂದಲಗಳನ್ನು ಕೂಡ ಮಾಡ್ಕೊಂಡಿದ್ರಿ. ಗೊಂದಲವನ್ನು ಮಾಡ್ಕೊಳ್ಬೇಡಿ, ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಇನ್ನು ವೆಯ್ಟೇಜ್ ಕೂಡ ಎಷ್ಟೆಷ್ಟು ತಗೊಳ್ತಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಬೇಕಾದ್ರೂ ಕೂಡ ನೀವೇನು ಮಾಡಿ, ಹುಷಾರಾಗಿ ಎಚ್ಚರಿಕೆಯಿಂದ ಸ್ವಲ್ಪ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡೋದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ಮತ್ತೆ ನನ್ನ ವಿಚಾರ ಪ್ರಸ್ತಾಪ ಮಾಡಲ್ಲ, ಮತ್ತೆ ನೀವು ಅಲ್ಲಿಗೆ ಬಂದುಬಿಡ್ತೀರಿ. ಡಾಕ್ಯುಮೆಂಟ್ ವಿಚಾರದಲ್ಲಿ ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ಕ್ಲೀನಾಗಿ ನೋಟಿಫಿಕೇಷನನ್ನು ಓದ್ಕೊಳ್ಳಿ ಸ್ನೇಹಿತರೆ. ಏಕೆ ಅಂತಂದರೆ ನೀವು ಕೂಡ ಒಂದು ವಿಚಾರವನ್ನು ತಿಳ್ಕೊಂಡು ಒಬ್ಬರಿಗೆ ಹೇಳೋ ಇದರಲ್ಲಿ ಇರೋದ್ರಿಂದ ನೀವು ಕ್ಲೀನಾಗಿ ಕೂತ್ಕೊಂಡು ಒಂದು ನೋಟಿಫಿಕೇಷನ್ ಪ್ರಿಂಟೌಟೇ ತಗೊಂಡು ಕ್ಲೀನಾಗಿ ಓದಿ ಅರ್ಥವನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಗೊತ್ತೇ ಇದೆ ಸಬ್ಜೆಕ್ಟು ಜೊತೆಗೆ ಪರೀಕ್ಷಾ ವಿವರಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ. ಇಷ್ಟೆಷ್ಟು ಪರ್ಸೆಂಟೇಜ್ಗಳು ಯಾವ್ಯಾವ ಒಂದು ವಿಚಾರದಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಾಗೆ ಎಷ್ಟು ಏನು ಎಲ್ಲ ಮಾಹಿತಿಯನ್ನು ತಗೊಂಡಿದ್ದೀರಿ. ಇದಾದ ನಂತರ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ರೋಸ್ಟರ್ ಬಗ್ಗೆ. ನಾನು ಈ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನನಗೆ ಎಷ್ಟು ಹುದ್ದೆಗಳು ಸಿಗುತ್ತೆ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದೆ ಸ್ನೇಹಿತರೆ. ಇದು ಅನುಬಂಧ ರೋಸ್ಟರ್ ಟೇಬಲ್ ಆಗಿರ್ತದೆ. ಓಕೆನಾ? ಇದು ಜಿಲ್ಲಾವಾರು ನೇಮಕಾತಿ ಆಗಿರ್ತದೆ ಸ್ನೇಹಿತರೆ. GPSTRದು ಜಿಲ್ಲೆ ಅಂದರೆ ಆಯಾ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟೇಜಿಗೆ ನಿಂತ್ಕೊಳ್ಳುತ್ತೋ ಅಲ್ಲಿ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಈ ವಿಚಾರವನ್ನು ತುಂಬ ಚೆನ್ನಾಗಿ ಒಂಚೂರು ಅರ್ಥ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಗಣಕ ವಿಜ್ಞಾನ ಶಿಕ್ಷಕರಿಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಎಷ್ಟು ಹುದ್ದೆಗಳಿದೆ? ಟೋಟಲ್ 7 ಹುದ್ದೆಗಳಿದೆ ಅಲ್ವರಾ? ಈ 7 ಹುದ್ದೆಗಳಲ್ಲಿ ನನಗೆ ಎಷ್ಟು ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ ಸಾಮಾನ್ಯದ ಕೊನೆಗೆ ಹೇಳ್ತೀನಿ.
ಪರಿಶಿಷ್ಟ ಜಾತಿಯವರಿಗೆ ಒಂದೇ ಹುದ್ದೆ, ಯಾವುದು ಇತರೆ ಅಂತ ಇದೆ ಅಲ್ವರ. ಇತರೆ ಅಂದರೆ ಇಲ್ಲಿ ಯಾರು ಕೂಡ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ವುಮೆನ್ ಆಗಲಿ, ಗ್ರಾಮೀಣ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ ಯಾರೂ ಕೂಡ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಟಾಪಲ್ಲಿ ಯಾರು ಬರ್ತಿರೋ ಅವ್ರು ಪರಿಶಿಷ್ಟ ಜಾತಿನಲ್ಲಿ ಕ್ಯಾಟಗರಿಯಲ್ಲಿ ಅವರ ಜಾತಿನಲ್ಲಿ ಬರುವಂಥವ್ರಿಗೆ ಆ ಹುದ್ದೆಯನ್ನು ಫಸ್ಟ್ ಕೊಡ್ತಾರೆ, ಹೈಯೆಸ್ಟ್ ಮಾರ್ಕ್ಸ್ ಬಂದರೆ. ಇನ್ನು ಬೇರೆ ಯಾರಿಗೂ ಕೂಡ ಹುದ್ದೆಗಳಿಲ್ಲ. ಪರಿಶಿಷ್ಟ ಪಂಗಡದಲ್ಲಿ ಒಂದು ಹುದ್ದೆ ಇದೆ, ಅವರಲ್ಲಿ ಹೈಯೆಸ್ಟ್ ಮಾರ್ಕ್ಸು ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ಆ ಹುದ್ದೆಯನ್ನು ಕೊಡ್ತಾರೆ. ಪ್ರವರ್ಗ 1ರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೋ ಅವ್ರ ಕ್ಯಾಟಗರಿನಲ್ಲಿ ಅವ್ರಿಗೆ ಮಾಹಿತಿ ಕೊಡ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಒಂದನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ನೀವೆಲ್ಲ ಜಿಲ್ಲೆದು ಹೀಗೆ ಅನಾಲಿಸಿಸ್ ಮಾಡ್ಬೋದು. 2A ಒಂದು ಹುದ್ದೆ ಇತರೆಗೆ ಕೊಟ್ಟಿದ್ದಾರೆ. ಇತರೆ ಅಂತಂದ್ರಲ್ಲಿ ಇವರು ಯಾರನ್ನು ಕೂಡ ಪರಿಗಣಿಸೋದಿಲ್ಲ. ಮಹಿಳೆ, ಗ್ರಾಮೀಣ, ಕನ್ನಡ ಮಾಧ್ಯಮ ಏನಿಲ್ಲ, ಟಾಪ್ ಹೈಯೆಸ್ಟ್ ಮಾರ್ಕ್ಸ್ ಕ್ಯಾಟಗರಿನಲ್ಲಿ ಬಂದವರಿಗೆ ಕೊಡ್ತಾರೆ. ಓಕೆನಾ, ಇದು ಕ್ಲಿಯರ್ ಆಯಿತು ನಿಮಗೆ. ಸರ್, ಇಲ್ಲಿ ಸಾಮಾನ್ಯ ಅಂತಿದೆಯಲ್ಲ, ಈ ಪಾಯಿಂಟಿಗೆ ಬರೋಣ ನಿಮಗೆ. ಸಾಮಾನ್ಯ ಅನ್ನೋ ಪಾಯಿಂಟಿಗೆ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ? ಸಾಮಾನ್ಯ ಅಂತಂದರೆ ಇದು ಜನರಲ್ ಮೆರಿಟ್ ಹುದ್ದೆಗಳು ಸ್ನೇಹಿತರೆ. ಜನರಲ್ ಮೆರಿಟ್ ಅಂದರೆ ಯಾವುದನ್ನು ಕೂಡ ನಾವು ರಿಸರ್ವೇಷನನ್ನು ಕ್ಲೈಮ್ ಮಾಡೋದಿಲ್ವ ಅವ್ರಿಗೆ ಏನು ಮಾಡಿರ್ತಾರೆ, ಈ ಒಂದು ಪೋಸ್ಟ್ಗಳನ್ನು ಮೀಸಲಿರಿಸಿರ್ತಾರೆ. ಇಲ್ಲಿ ಟೋಟಲ್ ಇಡೀ ಈ 6 ಹುದ್ದೆಗಳು ಪ್ಲಸ್ ಒಂದು ಹುದ್ದೆ ಯಾವುದೋ ಎಕ್ಸ್ಟ್ರಾ ಸೇರಿಸಿದ್ದಾರೆ. ಇಲ್ಲಿ ಒಟ್ಟು ಹುದ್ದೆಗಳು ಇಲ್ಲಿ 6 ಅಂತ ಕೊಟ್ಟಿದ್ದಾರೆ, ಇಲ್ಲಿ 7 ಆಗೋಗಿದೆ. ಇರಲಿ ಬನ್ನಿ, ಏನು ತೊಂದರೆ ಇಲ್ಲ. ಆಯಿತು. ನೆಕ್ಸ್ಟ್ ಇದಾದ ನಂತರ GM ಮೆರಿಟಲ್ಲಿ ಈ ಹುದ್ದೆ ಎಲ್ಲರಿಗೂ ಕೂಡ ಮೀಸಲಿರ್ತದೆ ಸ್ನೇಹಿತರೆ. ಈ 101 ಹುದ್ದೆ ಇದೆಯಲ್ಲ ಸಾಮಾನ್ಯ ಅಭ್ಯರ್ಥಿನಲ್ಲಿ, ಈ ಒಂದು ಹುದ್ದೆಗೆ ನೀವೆಲ್ಲರೂ ಕೂಡ ಕಾಂಪಿಟೇಟರ್ಸ್. ಸರ್, ನನಗೆಲ್ಲೂ ಹೊರಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಸರ್, ನಾವೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ದೀವಿ, ನಾನು 3A ಹಾಗಾದರೆ ನಾನು ಶಿವಮೊಗ್ಗದಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಬರೋದಿಲ್ವಾ ಸರ್? 3B ನಾನು ಎಕ್ಸಾಮ್ ಬರೆಯೋಕ್ಕೆ ಬರೋದಿಲ್ವಾ? ನೀವು ಕೂಡ ಬರೀಬೋದು ಸ್ನೇಹಿತರೆ. ಅಂದರೆ ಬರೆದ್ರೆ ಏನು ಅಂತಂದರೆ ನೀವು ಟಾಪ್ 1ನಲ್ಲಿ ಬರಬೇಕಾಗತ್ತೆ. ಓಕೆನಾ, ಟಾಪ್ 1 ಇಡೀ ಲೀಸ್ಟಲ್ಲಿ, ನೀವೇನು ಗಣಕ ವಿಜ್ಞಾನ ಶಿಕ್ಷಕರ ಲೀಸ್ಟಲ್ಲಿ ಟಾಪ್ 1ನಲ್ಲಿ ಏನಾದರೂ ನೀವು ಬಂದರೆ, ಫಸ್ಟು ನಿಮ್ಮದೇ ಆಗಿತ್ತು ಅಂದರೆ ಹೆಸರು, ಈ ಹುದ್ದೆ ನಿಮಗೆ ಸಿಗುತ್ತೆ ನೋಡಿ. ಯಾವುದು ರಿಸರ್ವೇಷನ್ ಇಲ್ಲ ಅಂದರೂ ಕೂಡ ನಿಮ್ಗೆ ಏನು ಮಾಡುತ್ತೆ, ಸಿಗುತ್ತೆ. ಸರ್, ಮಹಿಳೆ ಆಗಿದ್ದೀನಿ, ನಾನು ಹೊರಗಡೆ ಹೋಗೋದಕ್ಕೆ 2B ಅವರಾಗಿದ್ದೀನಿ, ಅಥವಾ ಇಲ್ಲಿ ಯಾವುದಾದ್ರು ಕ್ಯಾಟಗರಿ ಅವರಾಗಿದ್ದೀನಿ, ನಾನು ಹೊರಗಡೆ ಹೋಗೋದಿಲ್ಲ, ಶಿವಮೊಗ್ಗದಲ್ಲೇ ಬರೆದ್ರೆ ನನಗೊಂದು ಇದು ಸಿಗಲ್ವಾ? ಸಿಗುತ್ತೆ. ನೀವು ಯಾವ ಕ್ಯಾಟಗರಿ ಅವ್ರು ಬೇಕಾದ್ರೆ ಇದಕ್ಕೆ ಕಂಪೀಟ್ ಮಾಡ್ಬೋದು. ಗ್ರಾಮೀಣ ಏನಾದರೂ ನಿಮ್ಮ ಹತ್ರ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ಆದರೂ ಆ ಹುದ್ದೆನೂ ಕೂಡ ಕ್ಲೈಮ್ ಮಾಡ್ಕೊಳ್ಬೋದಾಗಿದೆ. ಈ ಎಲ್ಲರೂ ಕೂಡ ಈ 3 ಹುದ್ದೆಗಳಿಗೆ ಎಲಿಜಿಬಲ್ ಇರ್ತೀರಿ. ಮಹಿಳಾ ರಿಸರ್ವೇಷನ್ ಅವ್ರಿಗೆ ಮಾತ್ರ ಇರುತ್ತೆ. ಇನ್ನು ಇದ್ರ ಜೊತೆಗೆ ಈ ಒಂದೊಂದು ಹುದ್ದೆಯನ್ನು ಕೂಡ ನೀವೇನು ಮಾಡಿ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಪರಿಶಿಷ್ಟ ಪಂಗಡದವರು ಈ ಒಂದ್ರ ಜೊತೆಗೆ ಈ ಒಂದು ಹುದ್ದೆಯನ್ನು, ಪ್ಲಸ್ ಗ್ರಾಮೀಣ ಅಭ್ಯರ್ಥಿ ಒಂದು ಹುದ್ದೆಯನ್ನು, ಮಹಿಳೆಯರಾಗಿದ್ದರೆ ಪ್ಲಸ್ ಒಂದು ಮಹಿಳೆಯರ ಹುದ್ದೆಯನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ ಹೀಗೆ ರೋಸ್ಟರ್ಸ್ ಆಗ್ತಾ ಹೋಗುತ್ತೆ. ಇದು ನೆಕ್ಸ್ಟು. ಇದಾದಮೇಲೆ ನಾವು ಇದಕ್ಕೆ ಬರೋಣ. ಕನ್ನಡ ಮಾಧ್ಯಮ. ಸರ್, ಇದು ಒಂಚೂರು ಗೊಂದಲವನ್ನು ಪ್ರಶ್ನೆಗಳನ್ನ ಕೇಳಿದ್ರಿ. ಸರ್, ಹೇಗೆ ಇಲ್ಲಿ ಕನ್ನಡ ಮಾಧ್ಯಮ ಅಂತ ಮೆನ್ಷನ್ ಮಾಡಿದಾರಲ್ಲ, ಏನಿದು ಅಂತ ಹೇಳ್ತೀನಿ ಸ್ನೇಹಿತರೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಜೀವ ವಿಜ್ಞಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಒಟ್ಟು 6 ಹುದ್ದೆಗಳಿದ್ದಾವೆ. ಓಕೆನಾ, ಈ 6 ಹುದ್ದೆಗಳಲ್ಲಿ ನನಗೆ ಎಷ್ಟು ಸಿಗುತ್ತೆ? ಈ ಜೀವ ವಿಜ್ಞಾನ ಶಿಕ್ಷಕರ ಹುದ್ದೆಗಳು ಕೂಡ ತುಂಬ ಕಡಿಮೆ ಇದ್ದಾವೆ ಸ್ನೇಹಿತರೆ. ಇದು ಇಲಾಖಾ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಇದು 3ನೇ ಹುದ್ದೆ, 4ನೇ ಹುದ್ದೆ ಆ ಥರ ಏನೋ ವಿಂಗಡಣೆಯನ್ನು ಮಾಡ್ತಾರೆ. ಈ ಒಂದು 6 ಹುದ್ದೆಗಳಲ್ಲಿ ಮಾಜಿ ಸೈನಿಕರಿಗೆ ಪರಿಶಿಷ್ಟ ಜಾತಿನಲ್ಲಿ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟು ಇನ್ನು ಯಾರಿಗೂ ಕೂಡ ಇಲ್ಲಿ ಹುದ್ದೆಗಳಿಂದ ಪರಿಶಿಷ್ಟ ಪಂಗಡದಲ್ಲಿ ಅಂಗವಿಕಲರ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಇನ್ನು 2Aಗೆ ಬಂದಂಥ ಸಂದರ್ಭದಲ್ಲಿ ಒಂದು ಹುದ್ದೆ ಇದೆ. ಇನ್ನು 3Bಗೆ ಬಂದಂಥ ಸಂದರ್ಭದಲ್ಲಿ ಒಂದು ಹುದ್ದೆ ಇದೆ. ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಅಲ್ಲಿ ಆಯಾಗೆ ಇಲ್ಲಿ ಸ್ಟಾರ್ ಮಾರ್ಕನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಏನು ಹೇಳುತ್ತೆ ಸ್ಟಾರ್ ಮಾರ್ಕ್ ಅಂತೇಳಿ ನೀವು ಓದ್ಕೊಳ್ಳಿ, ಸ್ಟಾರ್ ಮಾರ್ಕ್ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ಏನಂತೇಳಿ. ನೆಕ್ಸ್ಟು ಇದಾದ ನಂತರ ಸರ್, ನಾವು ಹಾಗಾದರೆ ಶಿವಮೊಗ್ಗದಲ್ಲಿ ಜೀವ ವಿಜ್ಞಾನ ಶಿಕ್ಷಕರು ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟು ಹುದ್ದೆಗಳು ಸಿಗುತ್ತೆ? ಈ ಕ್ಯಾಟಗರಿಗೆ ರಿಸರ್ವೇಷನ್ ಇರೋದ್ರಿಂದ ಜೀವ ವಿಜ್ಞಾನ ಶಿಕ್ಷಕರು ನೋಡಿಕೊಂಡು ಏನು ಮಾಡಿ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಆ ಕ್ಯಾಟಗರಿಯವರು ಮಾತ್ರ ಅಲ್ಲಿ ಎಕ್ಸಾಮ್ ಕಂಪ್ಲೀಟ್ ಮಾಡಿಕೊಂಡ್ರೆ ಉತ್ತಮ. ಯಾಕೆಂದರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಇಲ್ಲ. ನೀವು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರು ಕೂಡ ಆಯಾ ಕ್ಯಾಟಗರಿಯವರಿಗೆ ಮಾತ್ರ ರಿಸರ್ವೇಷನ್ ಇರುತ್ತೆ. ನಿಮ್ಗೆ ಇವಾಗ ಒಂದು ಚಿತ್ರಣ ಸಿಗ್ತಾ ಇದೆ ಅಲ್ವಾ ಸ್ನೇಹಿತರೆ? ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಮತ್ತೆ ಕೇಳಬೇಡಿ ಸ್ನೇಹಿತರೆ, ನಾನು ಯಾವ ಜಿಲ್ಲೆಗೆ ಹಾಕಲಿ ಅಂತ ನಾನು ಹೇಳೋದಕ್ಕೆ ಅದು ಬರೋದಿಲ್ಲ. ನಿಮಗೆ ಮಾಹಿತಿಯನ್ನು ಕೊಡ್ಬೋದು, ಈ ರೀತಿ ಇರ್ತದೆ ರೋಸ್ಟರ್ ಅಂತೇಳಿ. ನೀವು ಇದನ್ನು ನೋಡಿ ಅಪ್ಲಿಕೇಶನ್ ಹಾಕ್ಕೊಳ್ಬೇಕು. ಯಾಕೆಂದರೆ ನಾವಿಷ್ಟೇ ಚೆನ್ನಾಗಿ ಓದ್ಕೊಂಡ್ರು ಕೂಡ ಅಪ್ಲಿಕೇಶನ್ ಹಾಕೋದು ಕೂಡ ತುಂಬ ಮಹತ್ವ ಸ್ಥಾನವನ್ನು ಪಡ್ಕೊಂಡಿರ್ತದೆ. ಆಂಗ್ಲ ಭಾಷೆ ಬಂದಂಥ ಸಂದರ್ಭದಲ್ಲಿ, ಇಂಗ್ಲೀಷ್ ಟೀಚರ್ಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕನ್ನಡ ಮಾಧ್ಯಮ ಹೇಳಲಿಲ್ಲ ಅಂತ ಅಂದ್ಕೊತೀರಿ. ಕನ್ನಡ ಮಾಧ್ಯಮ ಅಂತಂದರೆ ನೀವು ಕನ್ನಡ ಮಾಧ್ಯಮದಲ್ಲಿ ಬೋಧನೆಯನ್ನು ಮಾಡಬೇಕು ಅಂತ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಜೀವ ವಿಜ್ಞಾನವನ್ನು ಕನ್ನಡ ಮಾಧ್ಯಮದಲ್ಲಿ ಮಾಡಬೇಕು ಅಂತ. ಇವಾಗ ಆಲ್ಮೋಸ್ಟು ಎಲ್ಲ ಶಾಲೆಗಳಲ್ಲೂ ಆಂಗ್ಲ ಮಾಧ್ಯಮ ಬರ್ತಾ ಇರೋದ್ರಿಂದ 1ರಿಂದ 5ನೇ ಕ್ಲಾಸ್ಗೆ ಆಲ್ರೆಡಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಆಂಗ್ಲ ಮಾಧ್ಯಮ ಬಂದಾಗಿದೆ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಆಂಗ್ಲ ಮಾಧ್ಯಮ ಆಗ್ಬೋದು, ಬಟ್ ಇವಾಗ ಸದ್ಯಕ್ಕೆ ಅದು ಕನ್ನಡ ಮೀಡಿಯಂ ಸ್ಕೂಲ್ ಆಗಿರುತ್ತೆ ಅಷ್ಟೇ. ಆ ಒಂದು ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ. ಇಂಗ್ಲೀಷ್ ಟೀಚರ್ಗೆ ಬರೋಣ. ಒಟ್ಟು 8 ಹುದ್ದೆಗಳು ಶಿವಮೊಗ್ಗದಲ್ಲಿ ಇದೆ ಸ್ನೇಹಿತರೆ. 8 ಹುದ್ದೆಗಳಲ್ಲಿ ಇಂಗ್ಲೀಷ್ ಶಿಕ್ಷಕರಿಗೆ ಎಷ್ಟು ಹುದ್ದೆಗಳು ಸಿಗುತ್ತೆ ಅಂತಕ್ಕಂಥ ವಿಚಾರ. ಇಲ್ಲಿ ಬನ್ನಿ ಕ್ಯಾಟಗರಿಗೆ ಹೋಗೋಣ. ಪರಿಶಿಷ್ಟ ಜಾತಿಗೆ ಇತರೆಗೆ ಒಂದು, ಇತರೆ ಅಂತಂದರೆ ಇಲ್ಲಿ ಎಲ್ಲರೂ ಬರ್ತೀರಿ, ಗಂಡು ಹೆಣ್ಣು ಅಂಗವಿಕಲ ಇವರೆಲ್ಲರೂ ಅದು ಕಾಂಪೀಟ್ ಮಾಡ್ಬೋದು. ಟಾಪಲ್ಲಿ ಯಾರು ಬರ್ತಾರೋ ಪರಿಶಿಷ್ಟ ಜಾತಿನಲ್ಲಿ ಅವರಿಗೆ ಆ ಹುದ್ದೆಯನ್ನು ಮೀಸಲಿರಿಸಿರ್ತಾರೆ. ಮಹಿಳೆಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿಗಳಲ್ಲೆಲ್ಲ ಟಾಪ್ ಹೈಯೆಸ್ಟ್ ಮಹಿಳೆಯರು ಯಾರು ಮೊದಲು ಬರ್ತಾರೋ ಅವ್ರಿಗೆ ಆ ಹುದ್ದೆಯನ್ನು ಕೊಡ್ತಾರೆ ಸ್ನೇಹಿತರೆ. ಇದಾದ ನಂತರ
ಟು ಎಗೆ ಬಂದಂಥ ಸಂದರ್ಭದಲ್ಲಿ ಒಂದು ಹುದ್ದೆ ಇತರೆ ಅಂದರೆ ಜನರಲ್ ಮೆರಿಟ್, ಅಲ್ಲಿ ಎಲ್ಲರೂ ಕೂಡ ನೀವು ಆ ಕ್ಯಾಟಗರಿನಲ್ಲಿ ಗಂಡು ಹೆಣ್ಣು ಎಲ್ಲರೂ ಕೂಡ, ಅಥವಾ ಹೆಣ್ಮಕ್ಳೇ ಇಬ್ಬರು ಕೂಡ ಟಾಪಲ್ಲಿ ಇದ್ರು ಅಂತ ಇಟ್ಕೊಳ್ಳಿ, 2A ಕ್ಯಾಟಗರಿನಲ್ಲ, ಆ 2 ಹುದ್ದೆಗಳು ಅವ್ರಿಗೆ ಸಿಗುತ್ತೆ. ಇನ್ನು 3ನೇ ಹುದ್ದೆಯಿಂದ ಕೆಳಗಡೆ ಇರುವಂಥವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಇನ್ನು ಇಷ್ಟಕ್ಕೆ ಬರೋಣ ಸರ್. ಇಲ್ಲಿ GM ಸಾಮಾನ್ಯ ಅಂತಕ್ಕಂಥವು 3 ಹುದ್ದೆಗಳಿದ್ದಾವೆ. ಮಹಿಳೆಗೆ ಒಂದು ಮೀಸಲಿರಿಸಿದ್ದಾರೆ, ಅವ್ರೇನು ಮಾಡಿ ಕ್ಯಾಟಗರಿ ಜೊತೆಗೆ ನೀವು ಆ ಹುದ್ದೆ ಒಂದು +1 ಮಾಡ್ಕೊಳ್ಳಿ. ಈಗ 2A ಕ್ಯಾಟಗರಿ ಅವರು ಇದ್ರು ಅಂತಂದರೆ ಇತರೆದು ಹೆಣ್ಮಕ್ಳಿಗಾದರೆ ಸಿಗುತ್ತೆ. ಇವಾಗ ಗಂಡು ಮಕ್ಳಿಗೆ ಹೇಳ್ತೀನಿ, 2A ಕ್ಯಾಟಗರಿನಲ್ಲಿ ಶಿವಮೊಗ್ಗದಲ್ಲಿ ಏನಾದ್ರು ಇಂಗ್ಲೀಷ್ ಟೀಚರ್ಗೆ ಹಾಕೋದಾದರೆ 1 ಮತ್ತು 1 ಈ 2 ಹುದ್ದೆಗಳು ಮಾತ್ರ ಸಿಗುತ್ತೆ ಸ್ನೇಹಿತರೆ ನಿಮಗೆ. ಓಕೆನಾ? ಹೆಣ್ಮಕ್ಳಿಗಾದರೆ 1, 2 2A ಕ್ಯಾಟಗರಿ ಮಾತ್ರ ಇರೋದ್ರಿಂದ 1, 2, 3, 4 ಹುದ್ದೆಗಳು. ಹೆಣ್ಮಕ್ಳಿಗೆ 4 ಹುದ್ದೆ ಸಿಗುತ್ತೆ, ಗಂಡು ಮಕ್ಕಳಿಗೆ 2 ಹುದ್ದೆಗಳು ಸಿಗುತ್ತೆ. ಅದು ಟಾಪ್ 2ನಲ್ಲಿ ಗಂಡು ಮಕ್ಳು ಇರಬೇಕಾಗತ್ತೆ, ಅಥವಾ ಟಾಪ್ 4ಅಲ್ಲಿ ಹೆಣ್ಮಕ್ಳು ಇರಬೇಕಾಗತ್ತೆ, ಅಂದರೆ ಕ್ಯಾಟಗರಿ ಬಂದಂಥ ಸಂದರ್ಭದಲ್ಲಿ. ಓಕೆನಾ? ಟಾಪ್ 4 ಅಂತ ಬೇಡ, ಇದಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಬರಬೇಕಾಗತ್ತೆ ಆ ರೀತಿಯಲ್ಲಿ. ಕ್ಯಾಟಗರಿಗೆ ಬಂದಾಗ 2A ಕ್ಯಾಟಗರಿನಲ್ಲಿ ನೀವು ಈ ರೀತಿ ಇರಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಗ್ರಾಮೀಣ ರಿಸರ್ವೇಷನ್ ಇದ್ದರೆ ಇದೊಂದು ಹುದ್ದೆಯನ್ನು ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಇದಾದ ನಂತರ ಹಂಗೆ ಕೇಳ್ತಾರೆ ಎಲ್ಲರೂ ಅಷ್ಟನ್ನು ನೋಡಿ ನಿಮಗೆ ಇನ್ನಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಇದಾದ ನಂತರ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಬರೋಣ. ಇದು ಕೂಡ ಕನ್ನಡ ಮಾಧ್ಯಮ ಅಂದ್ರೇನು, ಕನ್ನಡ ಮೀಡಿಯಮಲ್ಲಿ ನೀವು ಶಾಲೆಯಲ್ಲಿ ಟೀಚ್ ಮಾಡಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ ಅರ್ಥ. ಓಕೆನಾ? ಇನ್ನು ಇಲ್ಲಿ ಈ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದೊಂದು ಸ್ವಲ್ಪ ಓಕೆ, ಒಟ್ಟು 70 ಹುದ್ದೆಗಳು ಗಣಿತ ವಿಜ್ಞಾನ ಶಿಕ್ಷಕರಿಗೆ ಇದೆ ಸ್ನೇಹಿತರೆ. ಈ 70 ಹುದ್ದೆಗಳಲ್ಲಿ ನನಗೆ ಎಷ್ಟು ಹುದ್ದೆಗಳು ಬರುತ್ತೆ ಲೆಕ್ಕ ಹಾಕೊಳ್ಳಿ. ಸಾಮಾನ್ಯನ ಲಾಸ್ಟಿಗೆ ಹೇಳ್ತೀನಿ. ಈಗ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಾಗೆ ಇಲ್ಲೇನು ಮಾಡಿದ್ದಾರೆ, ಅದರಲ್ಲಿ 3 ಪ್ರವರ್ಗಗಳನ್ನ ಮಾಡಿದ್ದಾರೆ ಸ್ನೇಹಿತರೆ. 3 ಪ್ರವರ್ಗಗಳು, ಅದರೊಳಗಡೆ ಪರಿಶಿಷ್ಟ ಜಾತಿನಲ್ಲಿ A, B, C ಅಂತ ಮಾಡಿದ್ದಾರೆ ಒಳ ಮೀಸಲಾತಿ ಅನ್ವಯ. ಇಲ್ಲಿ ಪರಿಶಿಷ್ಟ ಜಾತಿಗೆ ಇತರೆಗೆ 1, ಇತರೆ ಅಂದರೆ ಆ ಕ್ಯಾಟಗರಿನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಂಥವ್ರಿಗೆ, ಮಹಿಳೆಗೆ 1, ಇದರಲ್ಲಿ ಮಹಿಳೆಯಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸು ಮಹಿಳಾ ಅಭ್ಯರ್ಥಿಗಳು ಬಂದಿರ್ತದೆ ಅವ್ರಿಗೆ ಕೊಡ್ತಾರೆ. ಗ್ರಾಮೀಣ ಅಭ್ಯರ್ಥಿ ಅಂತಂದರೆ ಅದು ಇವರು ಇಬ್ಬರಲ್ಲಿದ್ದರೂ ಕೂಡ ಅದನ್ನು ಗ್ರಾಮೀಣ ಅಂತೇಳಿ 3 ಅದರೊಳಗೆ ಯಾರ್ದು ಇರ್ತದೋ ಅವ್ರಿಗೆ ಅಕ್ಸೆಪ್ಟ್ ಮಾಡಿ ಏನು ಮಾಡ್ತಾರೆ, 3ನೇ ಹುದ್ದೆಯನ್ನು ಬಿಡ್ತಾರೆ. ಪರಿಶಿಷ್ಟ ಜಾತಿನಲ್ಲಿ A ವರ್ಗದಲ್ಲಿ ಟಾಪ್ 3ನಲ್ಲಿ ನೀವು ಇರಬೇಕಾಗತ್ತೆ. ಓಕೆನಾ? ಕ್ಯಾಟಗರಿಗೆ ಬಂದಂಥ GM ಅಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಕ್ಯಾಟಗರಿಯವರು ಪರಿಶಿಷ್ಟ ಜಾತಿ ಏನಲ್ಲಿ ಇವೆರಡು 5 ಹುದ್ದೆಗಳು 6 ಹುದ್ದೆಗಳು ಸಿಗುತ್ತೆ. ಪ್ಲಸ್ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ 12 ಹುದ್ದೆಯನ್ನು ಸೇರಿಸ್ಕೊಳ್ತಾ ಹೋಗಿ. ಗ್ರಾಮೀಣ ಅಭ್ಯರ್ಥಿ ರಿಸರ್ವೇಷನ್ ಇದೆ, ಅದು 9 ಹುದ್ದೆಯನ್ನು ಸೇರಿಸ್ಕೊಳ್ಳಿ. ಇನ್ನು ಕನ್ನಡ ಮಾಧ್ಯಮ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಮಾಜಿ ಸೈನಿಕರಿದ್ದರೆ ಅವ್ರು ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾರೆ. ಯೋಜನಾ ನಿರಾಶ್ರಿತ ಇದ್ದರೆ ಅದನ್ನು 1 ಹುದ್ದೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಅಂಗವಿಕಲ ಸ್ಟಾರ್ ಹುದ್ದೆಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ ಸ್ನೇಹಿತರೆ, ಅವ್ರಿಗೆ ರಿಸರ್ವೇಷನ್ ಅಂತೇಳಿ ನೋಡ್ಕೊಳ್ಳಿ. ತೃತೀಯ ಲಿಂಗಿಗಳಿಗೆ 1 ಹುದ್ದೆ. ಪರಿಶಿಷ್ಟ ಜಾತಿ B ನಲ್ಲೂ ಕೂಡ ಅದೇ ರೀತಿ ಇರುತ್ತೆ. ಇಲ್ಲಿ ಸ್ಟಾರ್ ಹುದ್ದೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ 59 ಜಾತಿಗಳನ್ನ ಗುರುತಿಸ್ಕೊಂಡಿದ್ದಾರೆ. ಇದರಲ್ಲಿ ಏನು ಮಾಡ್ತಾರೆ, ಫಸ್ಟು ಆದ್ಯತೆಯನ್ನು ಕೊಟ್ಟು ಅನಂತರ ಯಾರೋ ಅಭ್ಯರ್ಥಿಗಳು ಸಿಗಲಿಲ್ಲ ಅಂದರೆ ಮಿಕ್ಕಿಳಿದವ್ರಿಗೆ ಕೊಡ್ತೀವಿ ಅಂತ ಅವರಲ್ಲಿ ಆ ನಿಯಮ ಇದೆ. ನೆಕ್ಸ್ಟ್ ಪರಿಶಿಷ್ಟ ಪಂಗಡದಲ್ಲಿ 1 ಹುದ್ದೆ ಇದೆ, ಮಹಿಳೆಗೆ 1 ಹುದ್ದೆ ಇದೆ, 2 ಹುದ್ದೆ. ನಾವೇನಾದ್ರು ಇನ್ ಕೇಸ್ ಗಂಡು ಮಕ್ಕಳಾಗಿದ್ದರೆ ಈ 1 ಹುದ್ದೆ ಜೊತೆಗೆ 5 ಹುದ್ದೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಟಾಪ್ 6ಅಲ್ಲಿ ಬಂದರೆ ನಿಮಗೆ ಆ ಹುದ್ದೆ ಸಿಗುತ್ತೆ. ಪ್ಲಸ್ ನಿಮ್ಮಲ್ಲಿ ಗ್ರಾಮೀಣ ಇದ್ದರೆ ಅದ್ರ ಜೊತೆಗೆ 9 ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಕನ್ನಡ ಮೀಡಿಯಂ ಇದ್ದರೆ ಅದ್ರ ಜೊತೆಗೆ 2 ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಅದೇ ಪರಿಶಿಷ್ಟ ಪಂಗಡದಲ್ಲಿ ಹೆಣ್ಮಕ್ಳಿದ್ರೆ ಈ 1 ಹುದ್ದೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ ಇದೊಂದು ಹುದ್ದೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀವು. ಪ್ಲಸ್ ಈ 5 ಹುದ್ದೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಈ 9 ಹುದ್ದೆಗಳು ಗ್ರಾಮೀಣ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. 12 ಹುದ್ದೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. 9 ಹುದ್ದೆಗಳು ಗ್ರಾಮೀಣ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ 2 ಕನ್ನಡ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗೆ ಒಳ್ಳೆ ಅವಕಾಶಗಳಿದೆ ಸ್ನೇಹಿತರೆ, ಸದುಪಯೋಗವನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇದಾದ ನಂತರ 2A 2B ಈ ಕ್ಯಾಟಗರಿಗೆ ಬರ್ತಾ ಹೋಗೋಣ. ಓಕೆನಾ? ಇದರಲ್ಲಿ ನಾವು ಸರ್ ಪ್ರವರ್ಗ 1 3Aಗೆ ಬರೋಣ. 3Aಗೆ ಏನಾಗಿದೆ, 1 ಹುದ್ದೆಗಳು ಇತರೆ ಅಂತ ಇದೆ. ಇತರೆ 3Aನಲ್ಲಿ ಇತರೆಗೆ 1 ಹುದ್ದೆ ಇದೆ. ಇತರೆ ಅಂತಂದರೆ ಇದರಲ್ಲಿ ಅಲ್ಲಿ ಯಾರು ಕ್ಯಾಟಗರಿನಲ್ಲಿ ಟಾಪಲ್ಲಿ ಬರ್ತಾರೋ ಕ್ಯಾಟಗರಿನಲ್ಲಿ ಟಾಪು. ಪ್ಲಸ್ GM ಅಲ್ಲಿ ಅಂದರೆ ತುಂಬ ಎಲ್ಲರಿಗಿಂತಲೂ ಮೇಲೆ ಇರಬೇಕಾಗತ್ತೆ. ಇದು 1 ಹುದ್ದೆಯನ್ನು ಆ್ಯಡ್ ಮಾಡ್ಕೊಳ್ಳಿ. 6 ಹುದ್ದೆ ಆಯಿತು. ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಈ ಪ್ಲಸ್ 1 ಹುದ್ದೆ, 2 + 5 7, 7 + 12 ಲೆಕ್ಕ ಹಾಕೊಳ್ತಾ ಹೋಗಿ. 19 + 9 ಗ್ರಾಮೀಣ ಇದ್ದರೆ 18, 19 28, 28 + 2 30 ಹುದ್ದೆಗಳು. ಈ ರೀತಿ ಏನಾಗ್ತಾ ಇದ್ದಾರೆ, ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಇವಾಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟು ಇದಾದ ನಂತರ ಎಲ್ಲ ಕ್ಯಾಟಗರಿಯರು ನೀವೇನು ಮಾಡಿ ಹೀಗೆ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮಕ್ಕೆ ಬರೋಣ ಸ್ನೇಹಿತರೆ. ಸಮಾಜ ವಿಜ್ಞಾನ ಶಿಕ್ಷಕರು ಕನ್ನಡ ಮಾಧ್ಯಮಕ್ಕೆ ಬಂದ, ಕನ್ನಡ ಮಾಧ್ಯಮ ಅಂದರೆ ಏನಿಲ್ಲ, ನೀವು ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡಬೇಕು ಅಂತೇಳಿ ಇಲ್ಲಿಗೆ ಬರೋಣ. ಇದೊಂದನ್ನು ಕ್ಲೀನಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಜಿಲ್ಲೆದು ನಿಮ್ಗೆ ಅರ್ಥ ಆಗುತ್ತೆ. ಸರ್ ಪರಿಶಿಷ್ಟ ಜಾತಿ A-ನವರಾಗಿರ್ಬೋದು, B-ನವರಾಗಿರ್ಬೋದು, C-ನವರಾಗಿರ್ಬೋದು. ಇವಾಗ ಏನು ಮಾಡೋಣ, ಇಲ್ಲಿ 2Aಗೆ ಬರೋಣ. 2A ಕ್ಯಾಟಗರಿಯವರು ಅಂದ್ಕೊಳ್ಳಿ, ಅಥವಾ ನಿಮ್ಮ ಕ್ಯಾಟಗರಿಗೆ ನೀವು ಅಪ್ಲೈ ಮಾಡ್ಕೊಳ್ತಾ ಹೋಗಿ ಈ ರೀತಿ ಅಂತೇಳಿ. 1 ಹುದ್ದೆ ಇದೆ ಇತರೆ.
ಅಂದರೆ ಕ್ಯಾಟಗರಿನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ಇರ್ತದೋ ಅವರಿಗೆ. ಇಡೀ ಲೀಸ್ಟಲ್ಲೇ ಹೈಯೆಸ್ಟ್ ಪರ್ಸೆಂಟೇಜ್ ಟಾಪ್ 2ನಲ್ಲಿದ್ದರೆ ಅದು ಯಾರಿಗೆ ಬೇಕಾದರೂ ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳು 2ನವ್ರಿಗೆ 2 ಹುದ್ದೆಗಳು ಸಿಗುತ್ತೆ. ಅದರ ಜೊತೆಗೆ ನೀವೇನಾದ್ರು ಗ್ರಾಮೀಣ ಇದ್ದರೆ GMಲ್ಲಿ ಗ್ರಾಮೀಣ GM ರೂರಲ್ ಅಂತ ಬಿಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಕನ್ನಡ ಮಾಧ್ಯಮ ಹುದ್ದೆಗಳು ಏನು ಇಲ್ದಲೇ ಇರೋದ್ರಿಂದ ಅದರ ಬಗ್ಗೆ ನೀವು ಇಲ್ಲಿ ತಲೆಯನ್ನು ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ ಪಾಠ ಶಿಕ್ಷಕರಾಗಿದೆ. ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಈ ಒಂದು ಹುದ್ದೆ ಪ್ಲಸ್ 2 ಏನಲ್ಲಿರ್ತಕ್ಕಂಥ ಇತರೆ ಅಂದರೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ಬರ್ತಾರೋ ಅವರಿಗೆ, ಗಂಡು ಮಕ್ಕಳು ಬಂದರೆ ಗಂಡು ಮಕ್ಕಳು, ಹೆಣ್ಮಕ್ಳು ಬಂದರೆ ಹೆಣ್ಮಕ್ಳು, ಅದಕ್ಕೆ ಸಂಬಂಧಪಟ್ಟಂಗೆ ಈ 2 ಹುದ್ದೆಗಳು. ಇದೊಂದು ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ, ನೆಕ್ಸ್ಟ್ 3 ಹುದ್ದೆ ಪ್ಲಸ್ ಈ 2 ಹುದ್ದೆಗಳು ಹೆಣ್ಮಕ್ಳಿಗಾದರೆ ಆ್ಯಡ್ ಮಾಡಿಕೊಂಡು ಮಹಿಳಾ ಅಭ್ಯರ್ಥಿಗಳು ಈ 3 ಹುದ್ದೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮದ್ದು ಆ್ಯಡ್ ಮಾಡ್ಕೊಳ್ಳಿ. 2A ಕ್ಯಾಟಗರಿಯವರಿಗೆ ನೀವೇನಾದರೂ ಶಿವಮೊಗ್ಗದಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಳೋದಾದರೆ 1, 2 ಗ್ರಾಮೀಣ ಅಭ್ಯರ್ಥಿ ಇದ್ದರೆ ನಿಮ್ಮ ಹತ್ರ 3 ಹುದ್ದೆಗಳು ಪ್ಲಸ್ 2 5, 5 3 8, 8 3 11 ಹುದ್ದೆಗಳು ಸಿಗುತ್ತೆ ಸ್ನೇಹಿತರೆ. ಅಂದರೆ ಯಾವುದಕ್ಕೂ ಟಾಪ್ 11ಅಲ್ಲಿ ಇರೋ ಥರ ನೀವು ನೋಡ್ಕೊಳ್ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಎಲ್ಲವೂ ಕೂಡ ಆಗಿ ಸ್ನೇಹಿತರೆ 2Bಗೆ ಬಂದರೂ ಕೂಡ 3Bಗೆ ಬಂದರೂ ಕೂಡ ಏನಾಗುತ್ತೆ ಅದೇ ರೀತಿ ಲೆಕ್ಕಾಚಾರದಲ್ಲಿ ಹೋಗ್ತಾ ಇರುತ್ತೆ. ನೆಕ್ಸ್ಟು ಇದಾದ ನಂತರ ಕನ್ನಡ ಶಿಕ್ಷಕರಿಗೆ ಬರೋಣ. ಕನ್ನಡ ಭಾಷಾ ಶಿಕ್ಷಕರು. ಓಕೆನಾ. ಭಾಷಾ ಶಿಕ್ಷಕರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ಕ್ಯಾಟಗರಿ ಎಕ್ಸ್ಪ್ಲೈನ್ ಮಾಡಿಲ್ಲ. 3Bಗೆ ಬಂದ್ಬೋಣ. 3Bಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಹುದ್ದೆ, ಈ ಒಂದು ಹುದ್ದೆಗಳು 2 ಹುದ್ದೆಗಳಿದ್ದಾವೆ. ಅರ್ಥ ಆಯ್ತಲ್ಲ. ಒಂದು ಮಹಿಳೆಗೆ ಮೀಸಲಿದೆ, ಒಂದು ಯಾರಿಗಾದರೂ ಹೈಯೆಸ್ಟ್ ಮಾರ್ಕ್ಸ್ ಬಂದಂಥವ್ರು, ಅದು ಪುರುಷ ಆಗಲಿ ಹೆಣ್ಮಕ್ಳಾಗಲಿ ಅವರಿಗೆ ಹುದ್ದೆಯನ್ನು ಮೀಸಲಿರ್ತದೆ. ಈ 2 ಹುದ್ದೆಗಳ ಜೊತೆಗೆ ಗಂಡು ಮಕ್ಳಿಗಾದರೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ನೋಡಿ, ಅರ್ಥ ಆಗುತ್ತೆ ಇವಾಗ. ಈ ಒಂದು ಹುದ್ದೆ ನೀನು ಟಾಪಲ್ಲಿ ಬರಬೇಕಾಗತ್ತೆ. ಅದರಲ್ಲಿ ನೆಕ್ಸ್ಟು ಈ 4 ಒಂದು 5 ಹುದ್ದೆ ಪ್ಲಸ್ ಏನಾದರೂ ಗ್ರಾಮೀಣ ಅಭ್ಯರ್ಥಿ ಇದ್ದರೆ 8 5 13 ಹುದ್ದೆ, 13 ಪ್ಲಸ್ ಕನ್ನಡ ಮಾಧ್ಯಮ ಇದ್ದರೆ 1 ಹುದ್ದೆ, 14 ಹುದ್ದೆಗಳು ನಿಮಗೆ ಶಿವಮೊಗ್ಗದಲ್ಲಿ ಸಿಗ್ತಾ ಹೋಗುತ್ತೆ. ಮಹಿಳೆಯರಾದರೆ 3B ಕ್ಯಾಟಗರಿನಲ್ಲಿ ಈ 2 ಹುದ್ದೆಗಳು ಪ್ಲಸ್ ಈ 4 ಹುದ್ದೆಗಳು 6 8 14 14 3 17 17 1 18 ಹುದ್ದೆಗಳು ಈ ರೀತಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಯೋಜನಾ ನಿರಾಶ್ರಿತ ಇದ್ದರೆ ಅವರು ಅದಕ್ಕೆ ಸಂಬಂಧಪಟ್ಟಾಗ ಒಂದೊಂದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ, ಅಂಗವಿಕಲ ಅಭ್ಯರ್ಥಿಗಳಿದ್ದರೆ ಅವರು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಓಕೆನಾ. ಇನ್ನೂ ಒಂದು ಕಡೆ ಕ್ಲಿಯರಾಗಿ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇವಾಗ 2Bಗೆ ಬರೋಣ. 2B ಅವ್ರದ್ದು ಸೇಮ್ ಆಗಿ ಬರುತ್ತೆ. ಇನ್ನು 2Aಗೆ ಬಂದ್ಬೇಡ, ಸ್ವಲ್ಪ ಹುದ್ದೆಗಳಲ್ಲಿ ಜಾಸ್ತಿ ಇರೋದ್ರಿಂದ ಹೇಗೆ ಲೆಕ್ಕಾಚಾರ ಅಂತೇಳಿ. ಈ ಥರ ಕ್ಯಾಟಗರಿ 2A ಕ್ಯಾಟಗರಿನಲ್ಲಿ ಈ ಥರ ಅಂತಂದರೆ ಯಾರು ಟಾಪಲ್ಲಿ ಬರ್ತಾರೋ ಇಲ್ಲಿ ಗಂಡು ಮಕ್ಕಳಿಗೆ ಟಾಪಲ್ಲಿ ಬಂದಂಥ ಸಂದರ್ಭದಲ್ಲಿ ಅವಕಾಶ ಇರುತ್ತೆ. ಮತ್ತು ಗ್ರಾಮೀಣ ಇದ್ದರೆ ಅದಕ್ಕೂ ನಿಮ್ಗೆ ಅವಕಾಶ ಇದೆ. ಗಂಡು ಮಕ್ಕಳಿಗೆ 3 + 2 5 ಹುದ್ದೆ ಲೆಕ್ಕ ಹಾಕೊಳ್ಳಿ. 5 + 4 9 ಹುದ್ದೆ, 9 + 8 17, 17 + 1 18 ಹುದ್ದೆಗಳು ಗಂಡು ಮಕ್ಕಳಿಗೆ ಸಿಗುತ್ತೆ. ನೆಕ್ಸ್ಟ್ ಹೆಣ್ಮಕ್ಳಿಗೆ ಬಂದಂಥ ಸಂದರ್ಭದಲ್ಲಿ ಈ 3 ಹುದ್ದೆಗಳು ಗ್ರಾಮೀಣ ಇದ್ದರೆ ನಿಮ್ಮ ಹತ್ರ ಟಾಪಲ್ಲಿ ಇರಬೇಕಾಗತ್ತೆ ಮಾರ್ಕ್ಸ್ಗಳು. 6 ಹುದ್ದೆ, 6 + 2 8 ಹುದ್ದೆ, 8 4 12 12 10 22 22 8 30 31 ಹುದ್ದೆಗಳು ಸ್ನೇಹಿತರೆ ನಿಮಗೆ ಮಹಿಳಾ ಅಭ್ಯರ್ಥಿಗಳು ಈ ಕ್ಯಾಟಗರಿನಲ್ಲಿರುವಂಥವ್ರಿಗೆ ಓಕೆನಾ ಸಿಗ್ತಾ ಹೋಗುತ್ತೆ. ಈ ರೀತಿ ನೀವೇನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಷನನ್ನು ಮಾಡಿದ್ದೇ ಆದರೆ ನೀವು ಎಲ್ಲಿ ಬರೀಬೇಕು ಅಂತೇಳಿ ನಿಮಗೊಂದು ಐಡಿಯಾ ಬರುತ್ತೆ. ಓಕೆನಾ. ಈಗ ಸವಿಸ್ತಾರವಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಈಗ ಕೂತ್ಕೊಂಡು ನೀವು ವಿಚಾರವನ್ನು ಮಾಡಿ ಎಲ್ಲ ಜಿಲ್ಲೆಗಳದ್ದು ಕೂಡ schooleducation.com ಅಲ್ಲಿ karnataka.gov.in schooleducation karnataka.gov.com ಅಲ್ಲಿ ಏನಾಗುತ್ತೆ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ ಸ್ನೇಹಿತರೆ. ಎಲ್ಲ ಜಿಲ್ಲೆಗಳದ್ದು ರೋಸ್ಟರ್ ಸಿಗುತ್ತೆ, ಮಾಹಿತಿ ಇದೇ ಥರ ಅಧಿಸೂಚನೆ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಾನು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದನ್ನು ನೀವೇ ಸ್ವತಃ ನಿರ್ಧಾರ ಮಾಡಬೇಕು. ಓಕೆನಾ. ಮತ್ತೆ ಕಮೆಂಟಲ್ಲಿ ನಾನು ಇಲ್ಲ ಹಾಕಲಿ ಅಂತ ಕೇಳಬೇಡಿ. ಮತ್ತೊಮ್ಮೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮಾಹಿತಿಗಳು ಜೊತೆಗೆ GPSTR ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ನಡೆದಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳ ಮಾಹಿತಿಯನ್ನು ಒಳಗೊಂಡಂತಹ ವಿಡಿಯೋಗಳಿದ್ದಾವೆ ಸ್ನೇಹಿತರೆ. ಅದರಲ್ಲೂ ಕನ್ನಡ ಮತ್ತು ಸೈಕಾಲಜಿ ಸಂಬಂಧಪಟ್ಟ ಹಾಗೆ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಬೋಧನಾಶಾಸ್ತ್ರಗಳು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳಿದ್ದಾವೆ ಸ್ನೇಹಿತರೆ. ಸಮಾಜ ವಿಜ್ಞಾನ ಶಿಕ್ಷಕರಿಗೆ, ಕನ್ನಡ ವಿಜ್ಞಾನ ಶಿಕ್ಷಕರಿಗಂತೂ ವಿಪುಲವಾದ ಸಂಪನ್ಮೂಲ ಇದ್ದಾವೆ. ಇನ್ನು ಬೇರೆ ಎಲ್ಲ ಸಬ್ಜೆಕ್ಟ್ ಟೀಚರ್ಗಳಿಗೆ ಸೈಕಾಲಜಿಗೆ ಸಂಬಂಧಪಟ್ಟಿದ್ದು, ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥವು, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಯೋಗ ಶಿಕ್ಷಣ, ಕಂಪ್ಯೂಟರ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಪನ್ಮೂಲಗಳು ನಮ್ಮ ಚಾನಲಲ್ಲಿ ಇದೆ ಸ್ನೇಹಿತರೆ. ಅದನ್ನು ನೋಡಿ ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಎಲ್ಲ ಒಂದು ಮಾಹಿತಿಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ನೋಡಿ ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು ಸ್ನೇಹಿತರೆ.